ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ಗೆ ಇವತ್ತು ಎರಡನೇ ದಿನವೂ ಕೂಡ ತೀವ್ರ ವಿಚಾರಣೆ. ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಎಂಡಿ ಸಮೀರ್. ಕಳೆದ 1.5 ತಾಸಿನಿಂದ ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ ತನಿಖಾಧಿಕಾರಿಗಳು. ಎಐ ಬಳಸಿ ವಿಡಿಯೋ ಮಾಡಿ ಗಲಭೆ ಎಬ್ಬಿಸುವಂತಹ ಪ್ರಯತ್ನ ಮಾಡಿದ ಆರೋಪ ಸಮೀರ್ ಮೇಲಿರೋದು. ಹೀಗಾಗಿ ಎಐ ಫೋಟೋ ಬಳಕೆ, ವಿಡಿಯೋ ಬಗ್ಗೆ ತನಿಖಾಧಿಕಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಸಮೀರ್ ವಾಯ್ಸ್ ಸ್ಯಾಂಪಲ್, ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಸಂಗ್ರಹಿಸಿದ್ದಾರೆ. ಸೋಕೋ ತಂಡದ ಸದಸ್ಯರು ಟೆಕ್ನಿಕಲ್ ಎವಿಡೆನ್ಸ್ ಸಂಗ್ರಹ ಮಾಡಿದ್ದಾರೆ. ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ತಂಡ ಕೂಡ ಅಲ್ಲಿದೆ. ಸಂಬಂಧಪಟ್ಟಂತಹ ಸಾಕ್ಷ್ಯಗಳ ಎವಿಡೆನ್ಸ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಟೆಕ್ನಿಕಲ್ ಎವಿಡೆನ್ಸ್ ಬೇಕಾಗತ್ತೆ. ಯಾಕಂದ್ರೆ ಆತ ಯೂಟ್ಯೂಬ್ ವಿಡಿಯೋ ಮಾಡಿದ್ದು, ಆ ಹಿನ್ನೆಲೆಯಲ್ಲಿ ಅದರಲ್ಲಿದ್ದವ ಆತನದೇ ಧ್ವನಿ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಲ್ಲಿ ತಾಳೆ ಹಾಕೋದಕ್ಕೆ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಲಾಗಿದ್ದಾರೆ. ಇನ್ನು ಸಮೀರ್ನ ಆದಾಯ ಮೂಲ ಕೂಡ ಕೆದಕ್ತಾ ಇದ್ದಾರೆ ಪೊಲೀಸರು. ಬ್ಯಾಂಕ್ ಖಾತೆ ಕೆದಕ್ತಾ ಇದ್ದಾರೆ. ಕೇಸ್ ತನಿಖೆ ಮುಖ್ಯವಾದಂತಹ ಹಣಕಾಸು ಸಾಕ್ಷ್ಯವನ್ನ ಸಂಗ್ರಹಿಸಲಾಗ್ತಾ ಇದೆ. ಯೂಟ್ಯೂಬ್ ಆದಾಯದ ದಾಖಲೆ ಕೇಳಿದ್ದಾರೆ ತನಿಖಾಧಿಕಾರಿಗಳು. ವಿಡಿಯೋ ಮಾಡಿದ ಉದ್ದೇಶ ಹಣಕಾಸು ಲಾಭಕ್ಕಾಗ, ಆ ಬಗ್ಗೆ ಪತ್ತೆಗೆ ಹಲವು ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಹೆಚ್ಚಿನ ಆದಾಯಕ್ಕಾಗಿ ತಪ್ಪು ಮತ್ತು ಸುಳ್ಳಾದಂತಹ ವಿಷಯವನ್ನ ಹಂಚಿಕೊಂಡ, ಯೂಟ್ಯೂಬ್ ವಿಡಿಯೋ ಮಾಡದ್ನ, ಯೂಟ್ಯೂಬ್ ಮೊನೆಟೈಸೇಷನ್ ಮೂಲಕ ಬಂದಿರುವಂತಹ ಆದಾಯ ಎಷ್ಟಿದೆ, ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾದಂತಹ ಹಣ ಎಷ್ಟು, ಇದೆಲ್ಲದರ ಬಗ್ಗೆ ಅಂದ್ರೆ ಯೂಟ್ಯೂಬರ್ ಸಮೀರ್ ಖಜಾನೆಗೆ ಖಾಕಿ ಪಡೆ ಕೈ ಹಾಕಿದೆ. ಎಂಡಿ ಸಮೀರ್ಗೆ ಎಲ್ಲೆಲ್ಲಿಂದ ಹಣ ಬರ್ತಾ ಇತ್ತು, ಜೊತೆಗೆ ಯೂಟ್ಯೂಬ್ ಈ ವಿಡಿಯೋ ಮೂಲಕ ಆತ ಸಂಪಾದಿಸಿದ್ದೆಷ್ಟು, ಜೊತೆಗೆ ಹಣ ಗಳಿಕೆಗಾಗಿಯೇ ಈ ರೀತಿಯಾದಂತಹ ತಪ್ಪಾದ ವಿಡಿಯೋ ಮಾಡಿ ಸುಳ್ಳು ಮಾಹಿತಿಯನ್ನು ಹಂಚಿಕೊಂಡಿದ್ದ, ಇದೆಲ್ಲದರ ಬಗ್ಗೆ ಈಗ ದಾಖಲೆಗಳ ಪರಿಶೀಲನೆ, ವಿಚಾರಣೆ, ಪ್ರಶ್ನೆಗಳ ಸುರಿಮಳೆಯಾಗ್ತಾ ಇದೆ. ಸಾಕ್ಷ್ಯಗಳ ಸಂಗ್ರಹ ಮಾಡಲಾಗ್ತಾ ಇದೆ. ಇವತ್ತು ಎರಡನೇ ದಿನ. ನಿನ್ನೆ ಕೂಡ ಭಾರಿ ವಿಚಾರಣೆಗೆ ಆಗಿತ್ತು. ಇನ್ನು ಎಂಡಿ ಸಮೀರ್ಗೆ ಬೇರೆ ಮೂಲದಿಂದ ಏನಾದರೂ ಹಣ ಬಂದಿದ್ಯಾ, ಅಂದ್ರೆ ಯೂಟ್ಯೂಬ್ ಆದಾಯ ಬಿಟ್ಟು ಮೂರನೇ ವ್ಯಕ್ತಿ ಯಾರಾದರೂ ಹಣ ಕೊಟ್ಟಿದ್ದಾರಾ, ಪೇಯ್ಡ್ ಪ್ರಮೋಷನ್, ಇದಾಗಿರೋ ಬಗ್ಗೆ ಕೂಡ ಈಗ ವಿಚಾರಿಸಲಾಗ್ತಾ ಇದೆ. ಬೆಳ್ತಂಗಡಿ ಠಾಣೆ ತನಿಖಾಧಿಕಾರಿಯಿಂದ ಮಾಹಿತಿ ಸಂಗ್ರಹ. ದೂತ ಚಾನೆಲ್ ಸಮೀರೇ ಆರಂಭಿಸಿದ್ದ ಅಥವಾ ಸಮೀರ್ ಬೇರೆಯವರ ಜೊತೆ ಸೇರಿ ಈ ಚಾನೆಲ್ ನಡೆಸ್ತಾ ಇದ್ದಾರಾ, ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಯೂಟ್ಯೂಬ್ ಚಾನೆಲ್ಗೆ ಸಂಬಂಧಪಟ್ಟಂತೆ ಅದರಿಂದ ಬಂದ ಆದಾಯ, ಜೊತೆಗೆ ಸಮೀರ್ ಉಳಿದ ಆದಾಯಗಳ ಮೂಲ, ಬೇರೆ ಯಾರಾದರೂ ಬೇರೆ ಮೂಲಗಳಿಂದ ಆತನಿಗೆ ಆದಾಯ ಬಂದದಿದೆಯಾ, ಯೂಟ್ಯೂಬ್ ಬಿಟ್ಟು ಯಾರಾದರೂ ಕೊಟ್ಟಿದ್ದಿದೆಯಾ, ಎಷ್ಟು ಬಂದಿದೆ ಆದಾಯ, ಬಂದಿದ್ದರೆ ಅದೆಲ್ಲವನ್ನ ಕೂಡ ಸಮೀರ್ ಖಜಾನೆಯನ್ನ ಈಗ ಜಾಲಾಡಲಾಗ್ತಾ ಇದೆ. ಕೇಸ್ ತನಿಖೆಗೆ ಮುಖ್ಯವಾದಂತಹ ಹಣಕಾಸು ಸಾಕ್ಷ್ಯದ ಸಂಗ್ರಹವಾಗ್ತಾ ಇರುವಂಥದ್ದು. ಯಾಕಿಂತಹ ವಿಡಿಯೋ ಮಾಡಿದ್ದು, ಯಾರು ಮಾಹಿತಿ ಕೊಟ್ಟರು, ಎಲ್ಲಿಂದ ಮಾಹಿತಿ ಕಲೆ ಹಾಕಿದ, ಇದೆಲ್ಲದರ ಬಗ್ಗೆ ಆತನನ್ನ ವಿಚಾರಿಸಿಕೊಳ್ಳಲಾಗ್ತದೆ. ಜೊತೆಗೆ ಈ ದೂತ ಚಾನೆಲ್ನ ಆಡ್ಸೆನ್ಸ್ ಖಾತೆ ಯಾರ ಹೆಸರಿನಲ್ಲಿದೆ, ಅಂದ್ರೆ ಯೂಟ್ಯೂಬ್ ರೆಮ್ಯುನರೇಷನ್ ಬರುತ್ತಲ್ಲ, ಯೂಟ್ಯೂಬ್ ಚಾನೆಲ್ನಿಂದ ತಿಂಗಳಿಗೆ ಎಷ್ಟು ಆದಾಯ, 2025ರ ಜುಲೈ ತಿಂಗಳಿನಲ್ಲಿ ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಎಂಡಿ ಸಮೀರ್ಗೆ ಬಂದಂತಹ ಆದಾಯದಲ್ಲಿ ಎಷ್ಟು ಏರಿಕೆಯಾಗಿದೆ, ಗೂಗಲ್, ಯೂಟ್ಯೂಬ್ನಿಂದ ಹಣ ಈತನ ಯಾವ ಖಾತೆಗೆ ಜಮಾ ಆಗ್ತಾ ಇದೆ, ರಾಜಕೀಯ ಅಥವಾ ಸಾಮಾಜಿಕ ಸಂಘಟನೆಗಳಿಂದ ಏನಾದರೂ ಹಣ ಬಂದಿದೆಯಾ, ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಎರಡನೇ ದಿನ ಯೂಟ್ಯೂಬರ್ ಸಮೀರ್ನ ವಿಚಾರಣೆಯಾಗ್ತಾ ಇದೆ. ಆದರೆ ಇವತ್ತಾಗ್ತಾ ಇರುವಂತಹ ವಿಚಾರಣೆಯಲ್ಲಿ ಪ್ರಮುಖವಾಗಿ ಆತನ ಆದಾಯದ ಮೂಲ, ಅದನ್ನ ಕೆದಕಲಾಗ್ತಾ ಇದೆ. ಯಾವ ರೀತಿಯಲ್ಲಿ ಸಾಕ್ತಾ ಇದೆ ತನಿಖೆ ಅಂತ? ಪ್ರತಿಮಾ, ಎರಡನೇ ದಿನದ ಸಮೀರ್ನ ವಿಚಾರಣೆ, ಆತನ ವಿಚಾರಣೆ ಮುಂದುವರೆದಿದೆ. ಸೊ ಇಲ್ಲಿ ಏನು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅದರ ಐಒ ಆಗಿರುವಂತಹ ನಾಗೇಶ್ ಕದ್ರಿ ಅವರ ನೇತೃತ್ವದಲ್ಲಿ ಈ ಒಂದು ವಿಚಾರಣೆ ಆಗ್ತಾ ಇರುವಂಥದ್ದು. ಇಲ್ಲಿ ಏನು ಆತನ ಯೂಟ್ಯೂಬ್ನಲ್ಲಿ ಅಂದರೆ ಅದೊಂದು ವಿಡಿಯೋ 7 ಮಿಲಿಯನ್ ಅಷ್ಟು ವ್ಯೂಸ್ ಅಂತ ಹೋಗಿದ್ದಂಥದ್ದು. ಸೊ ಅದರಿಂದಾಗಿ ಏನು ಇಲ್ಲಿ ಮಾನಿಟೈಸೇಷನ್ ಮಾಡಿರೋಂಥದ್ದು, ಹಣ ಅಂದರೆ ಅದರಿಂದ ಎಷ್ಟು ಹಣ ಬಂತು, ಈತನ ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಹಣ ಇದೆ, ಬೇರೆ ಬೇರೆ ಅಕೌಂಟ್ನಿಂದ ಏನಾದರೂ ಹಣ ಬಂದಿದೆಯಾ, ಈ ಎಲ್ಲ ಆ್ಯಂಗಲ್ನಲ್ಲಿ ಈಗ ತನಿಖೆ ಆಗ್ತಾ ಇರುವಂಥದ್ದು. ಇದರೆಲ್ಲದರ ನಡುವೆ FSLನ ಸೋಕೋ ವಿಭಾಗದ ಇಬ್ಬರು ಅಧಿಕಾರಿಗಳು ಬಂದಿದ್ದಾರೆ. ಅವರು ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಈಗ ಕಲೆಕ್ಟ್ ಮಾಡ್ಕೊಳ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಆತ ಏನು ಅದೊಂದು 23 ನಿಮಿಷ 52 ಸೆಕೆಂಡ್ಗಳ ವಿಡಿಯೋ ಏನಿತ್ತು,
ಆ ವಿಡಿಯೋವನ್ನು ಸ್ಕ್ರಿಪ್ಟನ್ನು ಮತ್ತೆ ಅವರು ಸಪ್ರೇಟ್ ಮಾಡಿರ್ತಾರೆ. ಅದನ್ನು ಈತನ ಬಳಿ 3 ಬಾರಿ ಓದಿಸ್ತಾರೆ. ಅದನ್ನು ವಾಯ್ಸ್ ಸ್ಯಾಂಪಲನ್ನು ತೆಗೆದುಕೊಳ್ತಾರೆ. ಒಂದೊಂದು ಆ ವಾಯ್ಸ್ ಓವರ್ ಕೊಡಲಿಕ್ಕೂ 1 ಗಂಟೆ ಟೈಮ್ ಹಿಡಿಯುತ್ತೆ. ಸೊ 3 ಗಂಟೆಗಳ ಕಾಲ ಆ ಬರೀ ವಾಯ್ಸ್ನ ಸ್ಯಾಂಪಲ್ ಕಲೆಕ್ಟ್ ಮಾಡುವಂಥ ಪ್ರಕ್ರಿಯೆನೇ ಈಗ ನಡೆಯಲಿರುವಂಥದ್ದು. ಸೊ ನಿನ್ನೆ ಕೂಡ ತಗೊಂಡಿದ್ರು, ಇವತ್ತು ಕೂಡ ಉಳಿದಿದ್ದನ್ನು ತೆಗೆದುಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಇವತ್ತು ಏನು ಸಮೀರ್ ಎಂ ಡಿ ಆತನಿಗೆ ಒಂದು ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಅದಕ್ಕೆ ಸಂಬಂಧಪಟ್ಟಂತಹ ಏನು ವಿಡಿಯೋ ಮಾಡಲಿಕ್ಕೆ ಏನೇನು ಬಳಸಿದ್ದ ಅದನ್ನೆಲ್ಲವನ್ನು ಕೂಡ ಒರಿಜಿನಲ್ ಫುಟೇಜ್ಗಳನ್ನು ಮತ್ತು ಒರಿಜಿನಲ್ ಎಕ್ವಿಪ್ಮೆಂಟ್ಗಳನ್ನು ತರಬೇಕು ಅಂತ ಹೇಳಲಾಗಿತ್ತು. ಸೊ ಆದರೆ ಆ ಲ್ಯಾಪ್ಟಾಪ್ ಅಂತೂ ಎಲ್ಲೂ ಕೂಡ ಆತ ತಂದಂಗೆ ಕಂಡು ಬರಲಿಲ್ಲ. ಯಾಕೆಂತ ಹೇಳಿದರೆ ಆತ ಕಾರ್ನಿಂದ ಇಳಿದು ಒಳಗೆ ಹೋಗುವಂಥ ಸಂದರ್ಭದಲ್ಲಿ ನಿನ್ನೆ ಒಂದು ಬ್ಯಾಗ್ ಇಟ್ಕೊಂಡು ಹೋಗಿದ್ದ. ಆದರೆ ಇವತ್ತು ಕೇವಲ ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ಮಾತ್ರ ಇಟ್ಕೊಂಡು ಹೋಗಿರುವಂಥದ್ದು. ಸದ್ಯಕ್ಕೆ ಮೊಬೈಲ್ನಲ್ಲೇ ಏನಾದರೂ ವಿಡಿಯೋ ಎಡಿಟಿಂಗ್ ಮಾಡಿದ್ನ ಮೊಬೈಲ್ನೇ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸದ್ಯಕ್ಕೆ ಸೋಕೋ ಟೀಮ್ ವಾಯ್ಸ್ ಸ್ಯಾಂಪಲನ್ನು ಪಡಿತಾ ಇದ್ದರೆ ತನಿಖಾಧಿಕಾರಿಗಳು ಏನು ಆತನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಮುಂದಿನ ಹಂತದಲ್ಲಿ ಅಂದರೆ ಆತನ ವಿಚಾರಣೆ ಏನೇನು ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ಸ್ ಪೃಥ್ವಿ ತಮ್ಮೆಲ್ಲ ಮಾಹಿತಿಗೆ.